ಅಮ್ಮನ ಸೇವೆಯ ಹಾದಿಯಲ್ಲಿ ಕಿಚ್ಚ ಸುದೀಪ್ ಇದ್ದಾರೆ. ತಾಯಿ ಮಾಡ್ತಾ ಇದ್ದಂತ ಸೇವೆಯನ್ನ ಸುದೀಪ್ ಅವರು ಮುಂದುವರಿಸಿದ್ದಾರೆ. ಸರೋಜಮ್ಮ ನೆರವಾಗಿದ್ದ ಮನೆಗಳಿಗೆ ಕಿಚ್ಚ ಸಹಾಯವನ್ನ ಮಾಡ್ತಾ ಇದ್ದಾರೆ. ರೇಷನ್, ತರಕಾರಿ ಸಹಿತ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಆಪ್ತರಿಗೆ ಅಗತ್ಯ ವಸ್ತುಗಳನ್ನ ಕಿಚ್ಚ ಸುದೀಪ್ ಅವರ ತಾಯಿ ಸರೋಜಮ್ಮ ಕಳುಹಿಸ್ತಾ ಇದ್ದಾರೆ. ಅಮ್ಮನ ಸೇವೆ ಮುಂದುವರಿಸಿದ್ದಾರೆ. ಈಗ ದೊಡ್ಡ ಸಂಕಲ್ಪ ಪುತ್ರನಿಂದ, ಮಗನಿಂದ. ಅಮ್ಮ ಯಾರಿಗೆಲ್ಲ ಗೊತ್ತಿಲ್ಲದೆ ಸಹಾಯವನ್ನ ಮಾಡ್ತಾ ಇದ್ರು ಅದನ್ನ ಈಗ ಕಿಚ್ಚ ಸುದೀಪ್ ಅವರು ಮುಂದುವರಿಸಿದ್ದಾರೆ. ಅಮ್ಮ ಸರೋಜಮ್ಮ ಹತ್ತಾರು ಮನೆಗಳಿಗೆ ಅಗತ್ಯ ವಸ್ತುಗಳನ್ನ ಕಳುಹಿಸ್ತಾ ಇದ್ರು. ಅದು ಈಗ ಕಂಟಿನ್ಯೂ ಆಗಿದೆ. ಕಿಚ್ಚ ಸುದೀಪ್ ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಮೆಚ್ಚುವಂತ ಕಾರ್ಯ. ಓರ್ವ ನಟನಾಗಿ ಅವರ ತಾಯಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು, ಯಾರಿಗೆ ಸಹಾಯವನ್ನ ಮಾಡ್ತಾ ಇದ್ರು, ಅದು ತನ್ನ ಮಗನಿಗೆ ಗೊತ್ತಿಲ್ಲದೆ ಅದರ ಎಲ್ಲದನ್ನ ತಿಳ್ಕೊಂಡಿದ್ರು ಕಿಚ್ಚ ಸುದೀಪ್ ಅವರು. ಸದ್ಯ ತಾಯಿ ಮಾಡಿದ ಕೆಲಸವನ್ನ, ತಾಯಿ ಮಾಡಿದ ಸೇವೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಪ್ರೀತಿಯ ತಾಯಿ ಸರೋಜಮ್ಮ ಅಗಲಿದ ನಂತರ ಅಮ್ಮ ಯಾರ್ಯಾರಿಗೆ ಏನೆಲ್ಲ ಸಹಾಯ ಮಾಡ್ತಿದ್ರು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ತಿಳ್ಕೊಂಡಿದ್ರು. ಹಾಗೆಯೇ ಸಾಕಷ್ಟು ಕುಟುಂಬಗಳಿಗೆ, ಸಾಕಷ್ಟು ಜನರಿಗೆ ನೆರವಾಗುವಂಥ ಕೆಲಸವನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇದ್ದಾರೆ. ಓರ್ವ ನಟನಾಗಿ ಜನರನ್ನ ಮನರಂಜಿಸಿದ ಅಲ್ಲದೆ ಅವರ ಅಗತ್ಯಗಳಿಗೆ, ಅವರ ನೆರವಿಗೆ ನಿಂತಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಗಮನಿಸ್ತಾ ಇದ್ವಿ ತಾಯಿ ಮಾಡಿದ ಸೇವೆಯನ್ನ ಕಿಚ್ಚ ಸುದೀಪ್ ಅವರು ಮುಂದುವರಿಸಿದ್ದಾರೆ. ಕೆಲವೊಂದಿಷ್ಟು ಜನರಿಗೆ ಅಗತ್ಯ ಸಹಾಯಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಯಶೋಧ. ಎಸ್ ಸಂಪತ್, ಗೊತ್ತಿರೋ ಹಾಗೆ ನಮ್ಮ ನಾಡಿನ ಹೆಮ್ಮೆಯ ನಟ ಅಂತಾನೆ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಹೆಸರನ್ನ ತಂದುಕೊಟ್ಟ ನಟ. ಬರೀ ಅವರು ನಟ ಅಷ್ಟೇ ಅಲ್ಲ, ನಿರ್ಮಾಪಕ, ನಿರ್ದೇಶಕ, ಸಿಂಗರು, ಆಂಕರ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಂತಹ ಒಂದು ಅದ್ಭುತ ಕಲಾವಿದ ಅಂತಾನೆ ಹೇಳ್ಬಹುದು. ಗೊತ್ತಿರೋ ಹಾಗೆ 2024 ಅಕ್ಟೋಬರ್ 20ರಂದು ಅವರ ತಾಯಿ ಸರೋಜಮ್ಮ ಅವರು ಅಗಲಿದ್ದಾರೆ. ಅದಾದ ಬಳಿಕ ಅವರು ತುಂಬಾನೇ ನೋವಿನಲ್ಲಿದ್ರು ಒಂದಷ್ಟು ದಿನಗಳ ಕಾಲ. ಯಾಕಂದ್ರೆ ತಾಯಿ ಅಂತ ಹೇಳಿದ್ರೆ ಬಹಳ ಪ್ರೀತಿ ಮಾಡ್ತಾ ಇದ್ದಂತ, ಎಲ್ರೂ ಪ್ರೀತಿ ಮಾಡ್ತಾರೆ, ಆದ್ರೆ ಅವರು ಕೂಡ ಬಹಳ ಪ್ರೀತಿ ಮಾಡ್ತಾ ಇದ್ರು. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗುಡ್ ಮಾರ್ನಿಂಗ್ ಅಂತ ಅವ್ರ ಕಡೆಯಿಂದ ಒಂದು ಸಂದೇಶ ಬರ್ತಾ ಇತ್ತು. ಜೊತೆಗೆ ಎಲ್ಲೇ ಹೋದ್ರು ಕೂಡ ತಾಯಿಯ ಆಶೀರ್ವಾದ ಇಲ್ಲದೆ ಹೊರಗಡೆ ಬರ್ತಾ ಇರ್ಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಸುದೀಪ್ ಅವರು ಇತ್ತೀಚೆಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ಅವ್ರ ತಾಯಿಯ ಮೆಸೇಜ್ ಅನ್ನ ಬೆಳಿಗ್ಗೆ ನೋಡೋದ್ರ ಮೂಲಕ ಅವರ ಬೆಳಗು ಪ್ರಾರಂಭ ಆಗುತ್ತೆ ಅಂತ ಅವರು ಹೇಳ್ಕೊಂಡ್ರು. ಇದರ ಜೊತೆಗೆ ಅವರ ಅಗಲಿದ ಬಳಿಕ ಅವರ ಮನೆಯಿಂದ ನಿತ್ಯ ಒಂದಷ್ಟು ಮನೆಗಳಿಗೆ, ಹತ್ತಾರು ಮನೆಗಳಿಗೆ ತರಕಾರಿ ಆಗಿರಬಹುದು, ದಿನಸಿಗಳಾಗಿರ್ಬಹುದು, ಏನ್ ಅಗತ್ಯ ವಸ್ತುಗಳು ಬೇಕಿತ್ತು ಅದೆಲ್ಲವನ್ನು ಕೂಡ ತಾಯಿ ಮಗ ಸುದೀಪ್ ಅವ್ರಿಗೆ ಗೊತ್ತಿಲ್ಲದೆ ಕಳಿಸ್ತಾ ಇದ್ರು ಅನ್ನೋ ಒಂದು ವಿಚಾರವನ್ನ ಅವರು ಅವರ ನಡುವೆ ಇರುವಂತ ಕೆಲಸಗಾರನ ಕರೆದು ವಿಚಾರಿಸ್ಕೊಳ್ತಾರೆ. ಯಾರ್ಯಾರ ಮನೆಗೆ ಇವತ್ತಿಗೂ ಏನೇನ್ ಕಳಿಸ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡಂತಹ ಕಿಚ್ಚ ಸುದೀಪ್ ಅವರು ಒಂದ್ ಮನೆಗೆ ತರಕಾರಿ ಹೋಗ್ತಿತ್ತು, ಇನ್ನೊಂದ್ ಮನೆಗೆ ರೇಷನ್ ಹೋಗ್ತಾ ಇತ್ತು. ಅದು ಅವ್ರ ಅಮ್ಮ ಇಷ್ಟಪಡ್ತಿದ್ವಂತ ಆಪ್ತರಿಗೆ ಕಡ್ಲೆಪುರಿ ಇಷ್ಟ ಅಂತ ಹೇಳಿ ಆ ಏರಿಯಾದಲ್ಲಿ, JP ನಗರದ ಏರಿಯಾದಲ್ಲಿ ಕಡ್ಲೆಪುರಿ ಮಾಡುವಂತಹ, ಅವರಿಂದ ಅವ್ರ ಮನೆ ಕಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಯಾರ್ಯಾರಿಗೆ ಅಗತ್ಯ ವಸ್ತುಗಳಿತ್ತೋ, ಅವ್ರು ಹೇಗೆ ಇವ್ರಿಗೆ ಆಪ್ತರಾದ್ರು, ಅವರಿಂದ ಇವ್ರಿಗೆ ಏನು ಪ್ರೀತಿ ಸಿಕ್ತು ಅನ್ನೋದು ಇವತ್ತಿಗೂ ಕೂಡ ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಇದು ಯಾರ್ಯಾರಿಗೆ ಏನೇನು ಹೋಗ್ತಾ ಇತ್ತು ಅನ್ನೋದನ್ನ ಗುರುತಿಸಿ ಇವತ್ತಿಗೂ ಕೂಡ ಅದನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಇದೊಂಥರ ಅಚ್ಚರಿ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಸ್ಟಾರ್ ಅದನ್ನ ಯಾರಿಗೇನ್ ಕಳಿಸ್ತಾ ಇದ್ರು, ಏನ್ ಕೊಡ್ತಾ ಇದ್ರು, ಇದನ್ನ ತಿಳ್ಕೊಂಡು ಇವತ್ತಿಗೂ ಕೂಡ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನಂಬ್ತಿರೋ ಬಿಡ್ತಿರೋ ಒಂದ್ ಮನೆಗೆ ಹೂವು ಹೋಗ್ತಾ ಇತ್ತಂತೆ, ಒಂದ್ ಮನೆಗೆ ತರಕಾರಿ ಹೋಗ್ತಿತ್ತಂತೆ, ಒಂದ್ ಮನೆಗೆ ರೇಷನ್ ಹೋಗ್ತಾ ಇತ್ತಂತೆ, ಇನ್ನೊಂದ್ ಮನೆಗೆ ಕಡ್ಲೆಪುರಿ, ಹೀಗೆ ಅವ್ರಿಗೆ ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಂಡು ಇಲ್ಲಿಂದ ನಿರಂತರವಾಗಿ ಕಳಿಸುವಂತ ಕೆಲಸವನ್ನ ಬಹಳ ವರ್ಷಗಳಿಂದ ಸರೋಜಮ್ಮ ಅವ್ರು ಮಾಡ್ಕೊಂಡು ಬಂದಿದ್ರಂತೆ. ಅವರು ಅಗಲಿದ ಬಳಿಕ ಏನೇನು ಕಳಿಸ್ತಾ ಇದ್ರು ಅದನ್ನ ಇವತ್ತಿಗೂ ಕೂಡ ಕಿಚ್ಚ ಸುದೀಪ್ ಅವರು ಮುಂದುವರಿಸ್ಕೊಂಡು ತಾಯಿ ಮಾಡ್ತಿದ್ದಂತ ಸೇವೆಯನ್ನ ಸುದೀಪ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಖುದ್ದಾಗಿ ನಿನ್ನೆ ನಮ್ಮ ವಾಹಿನಿಯ ಸಂಪಾದಕರಾದಂತಹ ರವಿ ಅವರ ನೇತೃತ್ವದಲ್ಲಿ ಈ ವಿಚಾರವನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.